ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ಈ ದಿವಸ ಕೃಷ್ಣ ಪಕ್ಷದ ಚತುರ್ದಶಿ, ಆರ್ದ್ರಾ ನಕ್ಷತ್ರ, ಸೋಮವಾರ, ಇದೆಲ್ಲವೂ ಶಿವನ ಆರಾಧನೆಗೆ ಒಂದು ರೀತಿಯಲ್ಲಿ ನಮಗೆ ಶಿವರಾತ್ರಿಯನ್ನು ನೆನಪು ಮಾಡಿಕೊಳ್ತಾ ಇದೆ. ಅಲ್ಲೂ ಹಾಗೆ ಚತುರ್ದಶಿಯಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ದಿವಸ ಚತುರ್ದಶಿ ಆಗಿದೆ. ಇನ್ನು ಆರ್ದ್ರಾ ನಕ್ಷತ್ರ ಸಾಕ್ಷಾತ್ ಶಿವನ ನಕ್ಷತ್ರವೇ ಆಗಿದೆ. ಸೋಮವಾರ ಶಿವನ ವಾರ ಅಂತಲೇ ನಮಗೆ ನಾವು ಪರಿಗಣಿಸ್ತಕ್ಕಂಥದ್ದು. ಹೀಗಾಗಿ ಈ ದಿವಸ ಈಶ್ವರನ ಪ್ರಾರ್ಥನೆ ಅಂತಕ್ಕಂಥದ್ದು ನೋಡಿ, ಭಯ ನಿವಾರಣೆ, ಕೋಪ ನಿವಾರಣೆ, ಯಾವುದೇ ಬಗೆಯ ಸಂಕಟಗಳಿದ್ದರೂ ಶಿವ ಶಾಂತದ ದೇವತೆ. ಅವನು ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ನೋಡ್ತೀವಲ್ಲ, ಶಾಂತ ಸ್ಥಿತನಾಗಿ ಬಂದ ಎಲ್ಲ ಸಂಕಟವೋ, ಕಷ್ಟವೋ, ನಷ್ಟವೋ, ಇನ್ನೇನೋ, ಅವನು ಯಾಕೆ ಶಿವನಿಗೆ ಆ ಶಕ್ತಿ ಅಂತಂದರೆ, ಹಾಲ್ಗಡಲನ್ನು ಕಡಿದಾಗ ದೇವತೆಗಳು ಹಾಗೂ ರಾಕ್ಷಸರು ಎರಡು ಕಡೆಗಳಲ್ಲಿ ಹಾಲುಗಳನ್ನು ಅಮೃತಕ್ಕಾಗಿ ಕಡಿದ್ರು. ಆ ಸಂದರ್ಭದಲ್ಲಿ ಹಾಲಾಹಲ ಬಂದ ಕಥೆ ತಮಗೆ ಗೊತ್ತಿದೆ. ಅದು ಎಂಥ ವಿಷ ಅಂತಂದರೆ ಬ್ರಹ್ಮಾಂಡವನ್ನೇ ನಾಶಗೊಳಿಸುವಂಥ ವಿಷ. ಅದರ ಮುಂದೆ ಇನ್ನೇನಿದೆ ವಿಷ? ಇನ್ನು ದೊಡ್ಡ ವಿಷ, ಅದಕ್ಕಿಂತಲೂ ಮಹತ್ತರವಾದ್ದು, ದೊಡ್ಡದು, ಹಾಳು ಮಾಡ್ತಕ್ಕಂಥದ್ದು ಏನಿದೆ? ಇನ್ಯಾವುದೂ ಇಲ್ಲ. ದೇವತೆಗಳನ್ನೇ ಸುಟ್ಟಾಕ್ತಕ್ಕಂಥ ದೇವಲೋಕ, ದೇವತೆಗಳು, ದೇವಗಣ, ಋಷಿಗಣ ಎಲ್ಲರನ್ನೂ ಭಸ್ಮ ಮಾಡಿಬಿಡ್ತಕ್ಕಂಥ ಹಾಲಾಹಲ. ದೇವತೆಗಳಿಗೂ ಭಯ ಆಗೋಯಿತು. ಏನಪ್ಪ ಇದು, ಈ ಹಾಲಾಹಲದ ಕಥೆ ಹೀಗೆ ಬಂದುಬಿಟ್ರೆ ನಮ್ಮ ಕಥೆ ಏನು ಅಂತ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ಅಪ್ಪ, ಜಗತ್ತಿಗೆ ಬಂದಿರತಕ್ಕಂಥ, ಜಗತ್ತಲ್ಲ ಇಡೀ ಬ್ರಹ್ಮಾಂಡಕ್ಕೆ ಬಂದಿರತಕ್ಕಂಥ ಒಂದು ದೊಡ್ಡ ಕಷ್ಟ ಇದು. ಇದನ್ನು ನೀನು ತಗೊಂಡ್ರೆ ಮಾತ್ರ ಉಳಿತೀವಿ, ದೇವತೆಗಳು ಉಳಿತಾರೆ. ಹೀಗಾಗಿ ಇದನ್ನು ಯಾರು ತಗೊಳ್ಳೋದು? ಶಿವನನ್ನು ಪ್ರಾರ್ಥನೆ ಮಾಡಿದ್ರು. ಹಾಗೆ ಬ್ರಹ್ಮಾಂಡಕ್ಕೆ ಬಂದಂಥ ದೇವತೆಗಳಿಗೆ, ಋಷಿಗಣಗಳಿಗೆ, ಸರ್ವದೇವತೆಗಳಿಗೂ ಮತ್ತು ಬೇರೆ ಹಾವಿನಂಥ, ರಾಕ್ಷಸರಂಥ ಎಲ್ಲ ಪ್ರಾಣಿ ವರ್ಗಕ್ಕೂ ಕೂಡ ಅದು ಅಂಥ ಒಂದು ಕಾರ್ಕೋಟಕ ವಿಷ. ಅದನ್ನು ಶಿವ ಕುಡಿದುಬಿಟ್ಟ. ಬ್ರಹ್ಮಾಂಡಕ್ಕೆ ಬಂದ ಯಾವುದೋ ಒಂದು ವಿಷಕಾರಿ ಸಂಕಟ ಅಥವಾ ಇನ್ಯಾವುದೋ ಒಂದು ಪ್ರಮಾದವನ್ನು ಶಿವ ತಗೊಂಡುಬಿಟ್ಟ. ತಾನು ಏನು ಹಾಕ್ತೀನಿ ಅದು ನಂತರದ್ದು, ಆದರೆ ಸದ್ಯಕ್ಕೆ ಎಲ್ಲರನ್ನು ಉಳಿಸ್ಬೇಕು. ಹೀಗಾಗಿ ಅಂಥ ದೇವತೆಗಳಿಗೆ ಬಂದ ಕಷ್ಟವನ್ನು ಕ್ಷಣ ಮಾತ್ರದಲ್ಲಿ ಇಲ್ಲವಾಗಿಸ್ಬಿಟ್ಟ. ಇನ್ನು ನಮ್ಮ ಕಷ್ಟ ಇನ್ಯಾವ ಮೂಲೆದು ಹೇಳಿ? ಶಿವ ಆ ವಿಷವನ್ನು ತಾನೂ ತಗೊಳ್ಳಿಲ್ಲ, ಪ್ರಪಂಚಕ್ಕೂ ಬಿಡಲಿಲ್ಲ, ಕಂಠದಲ್ಲಿ ಸ್ಥಿತ ಮಾಡ್ಕೊಂಡ್ಬಿಟ್ಟ. ಅವನು ತಗೊಂಡ್ರು ಅವನಿಗೂ ಕಂಟಕವೇ, ಹೊರಗೆ ಬಿಟ್ಟರೆ ಪ್ರಪಂಚಕ್ಕೆ ಕಂಟಕ. ಹೀಗಾಗಿ ತಾನೇ ಅಡಗಿಸಿಟ್ಕೊಂಡ್ಬಿಟ್ಟ ತನ್ನ ಕಂಠದಲ್ಲಿ. ಹಾಗಾಗಿ ಶ್ರೀಕಂಠ ಅಂತ ಕರೆಯೋದು. ಶ್ರೀ ಅಂದರೆ ವಿಷ ಅಂತಲೂ ಅರ್ಥ. ಅಂಥವನನ್ನು ಪ್ರಾರ್ಥನೆ ಮಾಡೋದರಿಂದ ನಮ್ಮ ಕಷ್ಟಗಳು ನಮಗೂ ತಾಗೋಲ್ಲ, ಹೊರಗಿನ ಪ್ರಪಂಚಕ್ಕೂ ತಾಗೋದಿಲ್ಲ. ನನಗೆ ಬಂದಂಥ ವ್ಯಥೆ ಅದು ಬೇರೆಯವ್ರಿಗೂ ಬರಬಹುದು, ಆ ವ್ಯಥೆ. ಹೀಗಾಗಿ ನನ್ನ ವ್ಯಥೆಯನ್ನು, ಪ್ರಪಂಚದ ವ್ಯಥೆ ಮತ್ತು ಈ ವ್ಯಥೆಯನ್ನೇ ದೇವತೆಗಳು ಅನುಭವಿಸಿರ್ತಕ್ಕಂಥದ್ದು. ಅವ್ರ ಪಾಲಿಗೆ ಅದು ದೊಡ್ಡದು, ನನ್ನ ಪಾಲಿಗೆ ಇದೇ ದೊಡ್ಡದಾಗಿದೆ. ಹೀಗಾಗಿ ಈ ದಿವಸ ಅದನ್ನು ಪರಿಹರಿಸು ಅಂತ ಹೇಳಿ ಶಿವಾಪರಾಧ ಕ್ಷಮಾ ಸ್ತೋತ್ರ ಅಂತ ಇದೆ. ಅದನ್ನು ತಾವು ಈ ದಿವಸ ಕೇಳ್ಕೊಳ್ಳಿ ಅಥವಾ ಬಂದರೆ ಹೇಳ್ಕೊಳ್ಳಿ. ತುಂಬ ತುಂಬ ಒಳ್ಳೆಯದು. ಅದರಿಂದ ಶಿವನ ಅನುಗ್ರಹ ಆಗುತ್ತೆ.
ಶಾಂತಿ ಸಿಗುತ್ತೆ. ಮುಖ್ಯವಾಗಿ ಎಲ್ಲ ಸಮಸ್ಯೆಗಳು, ಕಷ್ಟಗಳು ಇವುಗಳಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ಹೊಳೆಯುತ್ತೆ ಶಿವನ ಕೃಪೆಯಿಂದ. ಮಾಡಿ. ಸರಿ ಶಾಸ್ತ್ರಿಗಳೇ, ಕಷ್ಟ ಸಮಸ್ಯೆ ನಿವಾರಣೆಗೆ ಶಾಂತರೂಪಿ ಶಿವನ ಆರಾಧನೆ ಮಾಡಿ ಅನ್ನೋ ಸಲಹೆಯನ್ನು ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಐಶ್ವರ್ಯ ತ್ಯಾಗರಾಜ್ ನಗರದಿಂದ. ಇವರು ಹುಟ್ಟಿದ ದಿನಾಂಕ 6/3/2008, ಹುಟ್ಟಿದ ಸಮಯ 12 PM. ಇವರ ಪ್ರಶ್ನೆ ಆರೋಗ್ಯ, ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅಂತ. ಐಶ್ವರ್ಯ ಅವರ ಪ್ರಶ್ನೆ ಆರೋಗ್ಯ, ಶಿಕ್ಷಣ ಮತ್ತು ಮುಂದೆ ಹೇಗಿದೆ ಅಂತ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿ ವಿದ್ಯಾಧಿಪತಿ ಜೊತೆಗೆ ಸೇರಿರೋದು ತುಂಬ ಚೆನ್ನಾಗಿದೆ. ಕಲೆಗಳಲ್ಲಿ, ಸಂಸ್ಕೃತಿ, ಸಾಹಿತ್ಯ ಇವುಗಳ ಅಧ್ಯಯನ, ಇವುಗಳ ಸಂಶೋಧನೆ ಅಥವಾ ಇವುಗಳ ಬೆಳವಣಿಗೆಗೆ ಸಹಕಾರಿಯಾಗ್ತಕ್ಕಂಥ ಒಂದು ಜಾತಕವಾಗಿದೆ ಇದು. ಕಲೆಯಲ್ಲಿ ತುಂಬ ಮೇಲ್ಪಂಕ್ತಿಗೆ ಬರತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿ ಓದಿದ್ರೆ ಒಳ್ಳೆಯ ದಾರಿ ಸಿಗುತ್ತೆ. ಪ್ರಯತ್ನ ಮಾಡಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಸ್ವಲ್ಪ ಕೋಪ ಇದೆ ನಿಮಗೆ ಅಂತ ಸೂಚಿಸ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಚಂದ್ರ ಭಕ್ತಿ ನಡೀತಾ ಇದೆ. ಅಕ್ಟೋಬರ್ ನಂತರದಲ್ಲಿ ರಾಹು ಬೃಹಸ್ಪತಿ ಸಂಧಿಶಾಂತಿ ಇದೆ. ಅದನ್ನು ಮಾಡಿಸಿ. 2027 ಅಕ್ಟೋಬರ್ ನಂತರ ನಿಮಗೆ ಗುರುಕಾಲ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿಂದ ನಿಮಗೆ ಒಳ್ಳೆಯ ಕಾಲ ಶುರುವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮೋಹನ್ ಚಂದ್ರಶೇಖರ್ ನಾಯ್ಕ್. ಇವರು ಹುಟ್ಟಿದ ದಿನಾಂಕ 27/5/1985, ಹುಟ್ಟಿದ ಸಮಯ 10:25 PM. ಇವರ ಪ್ರಶ್ನೆ ಕೆನರಾ ಬ್ಯಾಂಕ್ನ ಕ್ಯಾಶ್ ವ್ಯಾನಲ್ಲಿ ಕೆಲಸ ಮಾಡ್ತಿದ್ದೀನಿ, ಉದ್ಯೋಗ ಮತ್ತು ಭವಿಷ್ಯ ತಿಳಿಸಿ ಅಂತ ಕೇಳ್ತಿದ್ದಾರೆ. ಮೋಹನ್ ಚಂದ್ರಶೇಖರ್ ನಾಯ್ಕರು ಪ್ರಶ್ನೆ ಕೆಲಸದ ಬಗ್ಗೆ ಕೇಳಿದಾರಲ್ವಾ. ಕ್ಯಾಶ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ ವಿಭಾಗದಲ್ಲಿ. ಓಕೆ, ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ನಿಮಗೆ ಕರ್ಮಾಧಿಪತಿ ಶುಕ್ರ ಬಲಿಷ್ಠನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ನವಾಂಶದಲ್ಲೂ ಉಚ್ಚಾಂಶ ತಗೊಂಡಿರೋದು ತುಂಬ ಒಳ್ಳೆಯದು ಇವರೇ. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ನಿಮಗೆ ನೋಡಿ, ಗ್ರಹಚಾರ ವಶಾತ್ ನಿಮಗೆ ರಾಹು ಚತುರ್ಥದಲ್ಲಿರ್ತಕ್ಕಂಥದ್ದು. ಮೇಷದ ರಾಹುವಿಗೆ ಇನ್ನಷ್ಟೇನು ಪ್ರಮಾದವನ್ನು ಹೇಳಿಲ್ಲ, ಆತಂಕ ಬೇಡ. ಆದರೆ ಎಚ್ಚರಿಕೆ ಬೇಕಾಗುತ್ತೆ. ರಾಹುವಿನ ಕಾಲದಲ್ಲಿ ಬುದ್ಧಿ ವ್ಯತ್ಯಾಸ ಆಗೋದು, ಇನ್ಯಾರದ್ದೋ ಮಾರ್ಗದರ್ಶನ ತಗೊಂಡು ಸ್ನೇಹಿತರು, ಬಂಧುಗಳು ಅಥವಾ ಇನ್ನೇನೋ ಆಪ್ತರು ಅಂತ ಅನಿಸುತ್ತಲ್ಲ, ಅಂಥವರ ಮಾರ್ಗದರ್ಶನ ನಿಮಗೆ ಹಾಳು ಮಾಡಬಹುದು, ಹಾದಿ ತಪ್ಪಿಸಬಹುದು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಸಲಹೆ ತಗೊಳ್ಳುವಾಗ 10 ಸಲ ನೀವು ಯೋಚನೆ ಮಾಡಿ. ಒಳ್ಳೆಯದು ಯಾವುದು ಅದನ್ನು ಪರಿಗಣಿಸಿಕೊಂಡು ಎಚ್ಚರಿಕೆಯ ಹೆಜ್ಜೆಗಳನ್ನು ಬಹಳ ಒಳ್ಳೆಯದು. ಸ್ನೇಹ ಸಂಪರ್ಕದಿಂದ ಹಾಳಾಗುವ ಅಂದರೆ ಹಾದಿ ತಪ್ಪುವ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ಹುಷಾರಾಗಿರಿ. ಸುಬ್ರಹ್ಮಣ್ಯನ ಆರಾಧನೆ ಯಥಾ ಪ್ರಕಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರತಿ ದಿವಸ ಒಂದು ಶ್ರದ್ಧೆ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಬಾಳೆಹಣ್ಣು ಸಮರ್ಪಣೆ ಮಾಡೋದು, ಸುಬ್ರಹ್ಮಣ್ಯನಿಗೆ ಜೇನು ಸಮರ್ಪಣೆ ಮಾಡೋದು, ಅಭಿಷೇಕ ಮಾಡಿಸೋದು, ಹೀಗೆ ಯಾವುದೋ ಒಂದು ಸೇವೆ, ಸುಬ್ರಹ್ಮಣ್ಯನ ಸೇವೆ ಮಾಡ್ತಾ ಇದ್ದರೆ ಅದು ನಿಮ್ಮನ್ನು ಕಾಪಾಡುತ್ತೆ, ರಕ್ಷಿಸುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ ಮುಂದಿನ ಸಂದೇಶ ಭರತ್ ಕುಮಾರ್ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 22/3/1998, ಹುಟ್ಟಿದ ಸಮಯ 5:25 AM. ಇವರ ಪ್ರಶ್ನೆ ಭವಿಷ್ಯದ ಬಗ್ಗೆ ತಿಳಿಸಿ ಅಂತ. ಭರತ್ ಕುಮಾರ್ ಅವರ ಪ್ರಶ್ನೆ ಅದು ಭವಿಷ್ಯ ಮುಂದೆ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮಗೆ ಧನಸ್ಥಾನದಲ್ಲಿದ್ದಾನೆ, ರವಿಯುಕ್ತನಾಗಿ. ಕುಜನಿಗೆ 17 ಡಿಗ್ರಿ ಅಂತರ ಇರಬೇಕು ಅಂತಿದೆ. ಸೂರ್ಯನಿಂದ ಸ್ವಲ್ಪ ಹೊರಗಿರಬೇಕು ಅವನು, ಆದರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲ, ಇಲ್ಲಿ ಮೌಢ್ಯನಾಗಿದ್ದಾನೆ. ಹೀಗಾಗಿ ಈಗ ಪ್ರಸ್ತುತ ಚಂದ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ. ಬೇರೆ ಶನೈಶ್ಚರ ಧನಸ್ಥಾನದಲ್ಲಿದ್ದಾನೆ. ಶನೈಶ್ಚರ ನಿಮಗೆ ಮೌಢ್ಯ, ಅವನು ಶನಿ ಜೊತೆಗಿದ್ದಾನೆ, ಆದರೆ ಮೌಢ್ಯನಾಗಿಲ್ಲ, ತೊಂದರೆ ಇಲ್ಲ. ಈಗ ಕಾಲ ಹೇಗಿದೆಯಪ್ಪ ಅಂದರೆ ನಿಧಾನಗತಿಯಲ್ಲಿ, ನಾವು ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ, ಬಸ್ಸಲ್ಲಿ ಹೋಗ್ತಕ್ಕಂಥದ್ದು ಆಗಿದೆ. ಸ್ವಲ್ಪ ದೂರ ಪ್ರಯಾಣ ಇದ್ದೇ ಇದೆ. ಹೀಗಿರ್ತದೆ. ನಿಧಾನಕ್ಕಾದರೂ ಹೋಗ್ತಾ ಇದ್ದೀವಲ್ಲ, ಆ ಸಮಾಧಾನ ಬೇಕಾಗತ್ತೆ ನಮಗೆ. ಹೀಗಾಗಿ ಬೇರೆಯವರೆಲ್ಲ ಫ್ಲೈಟ್ ಹತ್ಬಿಟ್ಟು ಗುರಿ ಮುಟ್ಬಿಟ್ಟಿದ್ದಾರೆ, ಆಲ್ರೆಡಿ ಮನೆಗೆ ಸೇರಿಬಿಟ್ಟಿದ್ದಾರೆ. ಹೀಗೆ ಅಂದ್ಕೊಂಡ್ರೆ ನಾವು ತಪ್ಪನೆ ನಮಗೆ ನಾವೇ ಪರಿತಪಿಸ್ತಾ ಇರ್ತೀವಿ. ಕನಿಷ್ಠ ಪ್ರಮಾಣ ನಡ್ಕೊಂಡು ಹೋಗ್ತಾ ಇಲ್ವಲ್ಲ, ಬಸ್ಸಲ್ಲಾದರೂ ಹೋಗ್ತಾ ಇದ್ದೀವಲ್ಲ ಅನ್ನೋ ಸಮಾಧಾನ ಇರಬೇಕಾಗತ್ತೆ. ಸಮಾಧಾನ ಬಹಳ ಮುಖ್ಯ.
ಮತ್ತು ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಚಂದ್ರಮೌಳಿ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 2/4/2003, ಹುಟ್ಟಿದ ಸಮಯ 7:35 PM. ಇವರ ಪ್ರಶ್ನೆ ಕೂಡ ಭವಿಷ್ಯದ ಬಗ್ಗೆ ತಿಳಿಸಿ ಅಂತ. ಚಂದ್ರಮೌಳಿಯವರ ಪ್ರಶ್ನೆ ಅದು ಕೂಡ ಮುಂದೆ ಹೇಗಿದೆ ಅಂತ ನೋಡಿ. ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತುಳಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಚಂದ್ರ ಗುರುವಿನ ಮನೆಯಲ್ಲೂ, ಆ ಷಷ್ಠಾಧಿಪತಿ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. 6ನೇ ಮನೆ ದುಸ್ಥಾನದಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ಇದು ಸ್ವಲ್ಪ ತೊಡಕು. ಮತ್ತು ಚಂದ್ರನಿಗೆ ಕರ್ಮಾಧಿಪತಿಗೆ ಬಲ ಕಡಿಮೆ. ಈ ಕಾರಣದಿಂದ ನೀವು ಗುರುವಿನ ಆರಾಧನೆ ಹಾಗೂ ಅಮ್ಮನವರ ಪ್ರಾರ್ಥನೆ ಎರಡೂ ನಿರಂತರವಾಗಿ ಮಾಡಬೇಕು. ಸೋಮವಾರ ದಿವಸ ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಹಾಲು ಕ್ಷೀರ ಸಮರ್ಪಣೆ ಮಾಡಿ ನಿರಂತರವಾಗಿ ಮಾಡಬೇಕು. ಯಾವ ಗ್ರಹದ ದೋಷ ದೀರ್ಘವಾಗಿ, ಕರ್ಮಾಧಿಪತಿ ಅಂದರೆ ಜೀವನ ಸ್ಥಾನದ ಅಧಿಪತಿ ಅವನು, ಹೀಗಾಗಿ ನಿರಂತರವಾಗಿ ಮಾಡೋದು ಬಹಳ ಒಳ್ಳೆಯದು. ಗುರು ಚೆನ್ನಾಗಿದ್ದಾನೆ, ಗಾಬರಿ ಬೇಡ. ಹೀಗಾಗಿ ಅಮ್ಮನವ್ರ ಪ್ರಾರ್ಥನೆ ಒಂದು ಸಾಕಾಗುತ್ತೆ. ಯಾವಾಗಲಾದ್ರೂ ಒಂದು ವಿಶೇಷ ಸಂದರ್ಭಗಳಲ್ಲಿ ಗುರುವಿನ ಆರಾಧನೆ ನಿಮ್ಮ ಬದುಕಿಗೆ ದೊಡ್ಡ ವರ. ಹೀಗಾಗಿ ಗುರು ಪ್ರಾರ್ಥನೆ, ಅಮ್ಮನವರ ಪ್ರಾರ್ಥನೆ ಎರಡೂ ನಿರಂತರವಾಗಿ ಮಾಡಿ. ಜೀವನದಲ್ಲಿ ಏನು ಅಂಥ ಕೊರತೆ ಏನು ಕಾಣ್ತಾ ಇಲ್ಲ, ಯೋಚನೆ ಮಾಡಿಬಿಡಿ. ಸ್ವಲ್ಪ ದುಸ್ಥಾನದ ಅಧಿಪತಿ ಅಲ್ಲಿರೋದ್ರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ವೃತ್ತಿ ಸಂದರ್ಭದಲ್ಲಿ, ಜೀವನದಲ್ಲಿ ಪ್ರಧಾನ ಅಂಶಗಳನ್ನು, ಪ್ರಧಾನ ನಿರ್ಣಯಗಳನ್ನು ತಗೊಳ್ಳುವಾಗ ಸ್ವಲ್ಪ ಹುಷಾರು. ಗುರುವಿನ ಪ್ರಾರ್ಥನೆ ತುಂಬ ಸಹಾಯ ಮಾಡುತ್ತೆ. ಗುರುಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು, ಗುರುಮಂದಿರಕ್ಕೆ ಹೋಗಿ ಬರತಕ್ಕಂಥದ್ದು, ಇದನ್ನು ಒಂದು ಶ್ರದ್ಧೆ ಇಟ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ನಿಶಾ ಪಿ ಭೈರತಿ ತಿಪಟೂರಿಂದ. ಇವರು ಹುಟ್ಟಿದ ದಿನಾಂಕ 4/1/2003, ಹುಟ್ಟಿದ ಸಮಯ 1:30 PM. ಇವರ ಪ್ರಶ್ನೆ ಪ್ರಮೋಷನ್ ಮತ್ತು ವಿದೇಶದ ಅವಕಾಶ ಇದೆಯಾ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ನಿಶಾ ಅವರ ಪ್ರಶ್ನೆ ವಿದೇಶ ಸಾಧ್ಯತೆ ಇದೆಯಾ ಅಂತ ಅಲ್ವಾ? ನೋಡಿ, ಇದು ತಮ್ಮದು ಮೇಷಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಮಿತ್ರ ಕ್ಷೇತ್ರದಲ್ಲಿ. ಆತಂಕ ಬೇಡ, ಚೆನ್ನಾಗಿದೆ, ನಿಮಗೆ ಅವಕಾಶ ಉಂಟಾಗುತ್ತೆ, ಪ್ರಯತ್ನ ಮಾಡಬಹುದು ತಾವು. ನೋಡಿ, ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಈಗ ತಮಗೆ ಅವಕಾಶ ಇದೆ, ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆ ಅಧಿಕವಾಗಿದೆ, ತುಂಬ ಚೆನ್ನಾಗಿದೆ. ಪ್ರಯತ್ನ ಪಟ್ಟರೆ ನಿಮ್ಮ ಕೆಲಸ, ನಿಮ್ಮ ಸಂಕಲ್ಪ ಏನಿದೆ ಅದು ಈಡೇರಲಿಕ್ಕೆ ಎಲ್ಲ ಅನುಕೂಲಗಳು ಇದ್ದಾವೆ. ಇಷ್ಟೇ, ಜಾತಕ ಚೆನ್ನಾಗಿದ್ದಾಗ ಹೆಚ್ಚು ವಿವರಣೆ ಬೇಕಾಗಿಲ್ಲ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಚಂದ್ರ ರವಿ ಬುಧರನ್ನು ಕಾಣ್ತಾ ಇದ್ದೀವಿ. ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಶುಕ್ರ ಕೇತುಗಳ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಅದು ಸಿಂಹರಾಶಿಯಲ್ಲಿ. ಮಾಂದಿ ಉದಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ ಈ ದಿವಸ. ಇನ್ನು ರಾಹು ಶನೈಶ್ಚರ ಕುಂಭ ಮೀನುಗಳಲ್ಲಿದ್ದಾರೆ. ಹೇಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ನಿಮಗೆ ಸಹೋದರರು, ಸೇವಕರು ಇಂಥವರಿಂದ ಸ್ವಲ್ಪ ಸ್ತ್ರೀಯರಿಗೆ ಮುಖ್ಯವಾಗಿ ಸಹಾಯ ಸಿಗದೆ ಹೋಗ್ಬಿಡುತ್ತೆ. ನಿರೀಕ್ಷೆ ಇಟ್ಕೊಂಡಿದ್ರೆ ಆ ನಿರೀಕ್ಷೆ ರೀಚ್ ಆಗೋಕ್ಕಾಗಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಇನ್ನು ಈ ದಿವಸ ವಸ್ತು ನಷ್ಟತೆ, ಅಪಮಾನ, ಈ ಥರದ್ದು ಸ್ವಲ್ಪ ಇನ್ಸಲ್ಟ್ ಆಗ್ತಕ್ಕಂಥದ್ದು, ಗ್ರೂಪ್ ಡಿಸ್ಕಷನ್ಸು ಅಥವಾ ಇನ್ನೇನೋ ಕಾನ್ವರ್ಸೇಷನ್, ಇವುಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇದೆ. ಸ್ವಲ್ಪ ಕೋಪ, ಹುಷಾರಾಗಿರಬೇಕು ಈ ದಿವಸ ತಾವು. ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ, ವಾಟ್ಸಪ್ ಗ್ರೂಪ್ಗಳಲ್ಲೋ ಮತ್ತಿನ್ನೆಲ್ಲೋ ಇನ್ನೇನೋ ಈ ಥರದ್ದು ತಗಾದೆ, ಘರ್ಷಣೆ ಶುರುವಾಗಿಬಿಡುತ್ತೆ. ಹೀಗಾಗಿ ಹುಷಾರು, ಗಮನ, ಶಾಂತವಾಗಿರಬೇಕು. ಶಾಂತವಾಗಿರಲಿಕ್ಕೆ ಈಶ್ವರನ ಆರಾಧನೆ ಮಾಡಿ, ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ವೃಷಭ ರಾಶಿಯವರಿಗೆ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಸಣ್ಣ ತಗಾದೆ, ಘರ್ಷಣೆ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಈ ದಿವಸ ನಿಮಗೆ ಸೇವಕರು, ಸಹಾಯಕರು ಇವರಿಂದ ಹೆಚ್ಚಿನ ಅನುಕೂಲ ಇದೆ. ಒಳ್ಳೆಯ ಉಪದೇಶ, ನಿಮ್ಗೆ ಒಳ್ಳೆಯ ಸಲಹೆ ಸಿಗುತ್ತೆ ಈ ದಿವಸ ಒಳ್ಳೆಯ ವ್ಯಕ್ತಿಗಳಿಂದ. ಮತ್ತು ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಆದರೆ ದಾಂಪತ್ಯದಲ್ಲಿ ನೋಡಿ ಈ ದಿವಸ ಮನಸ್ತಾಪ, ನೀವು ಹೇಳಿದ್ದು ಅವ್ರು ಕೇಳಲ್ಲ, ಅವ್ರು ಹೇಳಿದ್ದು ನಿಮಗೆ ಇಷ್ಟ ಆಗಲ್ಲ, ಹಾಗಾಗತ್ತೆ ಈ ದಿವಸ. ಅಂಥದ್ದೊಂದು ಮನಸ್ತಾಪದ ಸಾಧ್ಯತೆ. ಮತ್ತು ಬೆಂಕಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು ಬಹಳ ಒಳ್ಳೆಯದು. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲವನ್ನು ಕಾಣ್ತೀರಾ. ಕೆಲಸ ಕಾರ್ಯಗಳಲ್ಲಿ ಸಹಕಾರಗಳು ಸಿಗುತ್ತೆ. ನಿಮಗೆ ಈ ದಿವಸ
ಹಣಕಾಸಿನ ವಿಚಾರದಲ್ಲಿ ಒಂದು ಸಮಾಧಾನ ಮತ್ತು ಯಾವುದೋ ಬರಬೇಕಾಗಿರ್ತಕ್ಕಂಥದ್ದು ಬಂದು ಒದಗತಕ್ಕಂಥದ್ದು, ಈ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ತಂದೆ ಬಂಧುಗಳ ಜೊತೆಗೆ ಜ್ಞಾತಿಗಳು ಅಂತಾರೆ, ಅವ್ರ ಜೊತೆಗೆ ಸ್ವಲ್ಪ ತಗಾದೆ ಘರ್ಷಣೆ ಸೂಚಿಸ್ತಾ ಇದೆ. ಮತ್ತು ಸ್ವಲ್ಪ ವಿರೋಧ ಕಟ್ಟಿಕೊಳ್ತಕ್ಕಂಥದ್ದು, ಹುಂಬುತನ ಜಾಸ್ತಿ ಆಗೋದು, ಇದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಸಮಾಧಾನ ಬೇಕು. ಈ ದಿವಸ ಪ್ರಾರ್ಥನೆಗೆ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಚತುರ್ದಶಿಯಲ್ಲಿ ನರಸಿಂಹನ ಆರಾಧನೆಯೂ ಬಹಳ ವಿಶೇಷವಾದದ್ದು. ಅದು ಶುಕ್ಲ ಪಕ್ಷ, ಆದರೆ ಇದು ಕೃಷ್ಣ ಪಕ್ಷ ಇರಲಿ. ನರಸಿಂಹನ ಆರಾಧನೆ ಬಹಳ ಒಳ್ಳೆಯದು, ಪ್ರಯತ್ನ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ಸ್ವಲ್ಪ ಒತ್ತಡ ಸೂಚಿಸ್ತಾ ಇದೆ. ಅನುಕೂಲ ಇಲ್ಲ ಅಂತಲ್ಲ, ಆದರೆ ಕಾರ್ಯ ಒತ್ತಡ ಸೂಚಿಸ್ತಾ ಇದೆ. ಮತ್ತು ಸ್ವಲ್ಪ ಆರೋಗ್ಯ ಕ್ಷೀಣತೆ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಸ್ವಲ್ಪ ವ್ಯಯ ಅಧಿಕವಾಗಿ ಖರ್ಚು ಮಾಡ್ಕೊಂಡ್ಬಿಡ್ತೀರ. ಹೆಣ್ಣುಮಕ್ಕಳು ಬಹಳ ಖರ್ಚಾಗುವ ಸಾಧ್ಯತೆ ಇದೆ, ಹುಷಾರು. ಮತ್ತು ಮಕ್ಕಳ ಜೊತೆಗೆ ಸ್ವಲ್ಪ ಮನಸ್ತಾಪ, ಸ್ವಲ್ಪ ಕೋಪ ಅಂಥ ಒಂದು ಲಕ್ಷಣ ಇದೆ. ಹೀಗಾಗಿ ಮಕ್ಕಳ ವಿಚಾರದ ಸ್ವಲ್ಪ ಸಮಾಧಾನವಾಗಿರಿ. ಮತ್ತು ಸ್ವಲ್ಪ ನಿರ್ಣಯ ತಗೊಳ್ಳುವಾಗ, ಡಿಸಿಷನ್ಸ್ ತಗೊಳ್ಳುವಾಗ ಸ್ವಲ್ಪ ಹುಷಾರು, ಎಚ್ಚರಿಕೆಯಿಂದ 10 ಸಲ ಯೋಚನೆ ಮಾಡಿ. ತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ, ಹುಷಾರು. ಪ್ರಾರ್ಥನೆಗೆ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸಗಳಲ್ಲಿ ಅನುಕೂಲ ಇದೆ, ತೊಂದರೆ ಇಲ್ಲ. ಅದರಲ್ಲೂ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ, ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ವೈದ್ಯಕೀಯ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಲಾಭ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಕೃಷಿಕರು ಸ್ವಲ್ಪ ಹುಷಾರಾಗಿರಿ. ನೀರು ಜೌಗು ಪ್ರದೇಶ ಅಂತೀವಲ್ಲ, ಅಂಥ ಕಡೆ ಸ್ವಲ್ಪ ಹುಷಾರು, ಎಚ್ಚರವನ್ನು ವಹಿಸಬೇಕು. ವಿಷಜಂತುಗಳ ಭಯ ಅಥವಾ ರಸ್ತೆಯಲ್ಲಿ ಏನೋ ಅಪಘಾತದಂಥ ಲಕ್ಷಣ ಸೂಚಿಸ್ತಾ ಇದೆ. ಗಾಬರಿ ಅಲ್ಲ, ಹುಷಾರು, ಜಾಗ್ರತೆ ಇರಲಿ ಅನ್ನೋದನ್ನು ಸೂಚಿಸ್ತಾ ಇದೆ ಈ ದಿವಸ ಗ್ರಹಗಳು. ಈ ದಿವಸ ತಪ್ಪದೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು ಚೆನ್ನಾಗಿದೆ. ಅಧಿಕಾರದ ಪಟ್ಟ ಬರತಕ್ಕಂಥದ್ದು, ಆ ಥರದ ಬಡ್ತಿ ಮತ್ತಿನ್ನೇನು ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಅಷ್ಟೇ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರ್ತದೆ. ಬಂಧುಗಳಲ್ಲೂ ಒಳ್ಳೆಯ ಆತ್ಮೀಯತೆ ಚೆನ್ನಾಗಿದೆ. ಸ್ನೇಹಿತರಿಂದ ಒಳ್ಳೆಯ ಉಪಕಾರ ಸಿಗುತ್ತೆ. ಈ ದಿವಸ ಅನುಕೂಲ ಆಗುತ್ತೆ, ಅವರಿಂದ ಸಹಾಯ ಸಿಗುತ್ತೆ. ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಬಹಳ ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸಹಾಯ, ಹಿರಿಯರು, ದೊಡ್ಡವರು ಇವರಿಂದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇವರೇ. ನಿಮಗೆ ಈ ದಿವಸ ನೀವೇ ಸ್ವಲ್ಪ ಕೋಪ ತಾಪಕ್ಕೆ ಬಲಿಯಾಗಿಬಿಡ್ತೀರ. ಎಲ್ಲ ಸಮಾಧಾನವಾಗಿದ್ದರೂ ನೀವು ಸಮಾಧಾನವಾಗಿರಲ್ಲ. ಆ ರೀತಿಯಲ್ಲಿ ಕುಟುಂಬದವ್ರ ಜೊತೆಗೆ ಹೆಚ್ಚಿನ ಜಗಳ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಈ ದಿವಸ ನಷ್ಟದ ಸೂಚನೆ ಜಾಸ್ತಿ ಇದೆ, ಗಮನ ಇರಲಿ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಸೂಚಿಸ್ತಾ ಇದೆ, ಪರವಾಗಿಲ್ಲ. ಈ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಆರೋಗ್ಯವೂ ಹಾಳಾಗುತ್ತೆ. ತಲೆ ಸಂಬಂಧಿ ಶಿರೋಬಾಧೆ ಇದು ನಿಮ್ಮನ್ನು ಕಾಡುತ್ತೆ. ಈ ದಿವಸ ಸ್ನೇಹಿತರ ಜೊತೆಗೂ ಸ್ವಲ್ಪ ಜಗಳಗಳು, ಘರ್ಷಣೆಗಳು, ಸ್ವಲ್ಪ ಡಲ್ಲಿದೆ. ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಈಶ್ವರನಿಗೆ ಅಭಿಷೇಕ ಮಾಡಿಸಿ, ಒಂದು ಬಿಲ್ವಾರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಈ ದಿವಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಟ್ಯೂಷನ್ಸ್ ಹೇಳ್ತಕ್ಕಂಥವ್ರಿಗೆ, ಟ್ಯುಟೋರಿಯಲ್ ಇಂಥ ಈ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸ್ನೇಹಿತರಿಂದ ಸಹಾಯ, ಬಂಧುಗಳಿಂದ ಸಹಾಯ, ಮತ್ತು ಈ ದಿವಸ ವ್ಯಯವೂ ಇದೆ. ಅತಿಯಾದ ವ್ಯಯ ಕಾಲಿಗೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ. ತುಂಬ ಆಪ್ತರು, ಅಟ್ಯಾಚ್ ಆಗಿರ್ತಾರಲ್ಲ ಅಂಥವ್ರು ಸ್ವಲ್ಪ ದೂರ ಆಗಿಬಿಡೋ ಲಕ್ಷಣ, ಆತ್ಮೀಯರನ್ನು ಕಳ್ಕೊಳ್ತೀರ, ಆ ಥರದ್ದು ಒಂದು ಲಕ್ಷಣ ಇದೆ. ಇದಕ್ಕೆ ನೀವು ಕೂಡ ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ನಿಮಗೆ ಈ ದಿವಸ ಸಂಗಾತಿಯಲ್ಲಿ ಆತ್ಮೀಯತೆ ಮತ್ತು ಅನುರಾಗ, ಪ್ರೀತಿ ಇದು ತುಂಬ ಚೆನ್ನಾಗಿದೆ. ಗುರುವಿನ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟದಿದ್ದರೂ ಅದು ನಿವಾರಣೆ ಆಗಿಬಿಡುತ್ತೆ, ಆ ರೀತಿಯಲ್ಲಿದೆ. ಲಾಭ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಲಾಭ ಇದೆ. ಈ ದಿವಸ ನಿಮ್ಮ ಹೊಸ ಪ್ರಯತ್ನಗಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಚೆನ್ನಾಗಿದೆ ಇವರೇ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ. ಈ ದಿವಸ ಸಹಿಸಿಕೊಳ್ಳೋದು ಕಷ್ಟ, ಕೆಲಸ ಬಿಟ್ಬಿಡೋಣ, ಈ ಥರದ್ದು ಒಂದು ಒತ್ತಡಗಳೆಲ್ಲ ಬಂದುಬಿಡುತ್ತೆ.
ಸಮಾಧಾನವಾಗಿರಿ. ಮತ್ತು ಬುದ್ಧಿ ಚುರುಕಾಗಿರ್ತದೆ. ಹೊಸ ಕೆಲಸ ಮಾಡೋಣ, ಹೊಸ ಹೊಸ ಆಲೋಚನೆ, ಏನೋ ಒಂದು ಹೊಸ ಕಾನ್ಸೆಪ್ಟ್ ಹೊಳಿತಾ ಇರುತ್ತೆ ನಿಮಗೆ ಈ ದಿವಸ. ಹಾಗಿದೆ. ಇನ್ನು ಸ್ನೇಹಿತರ ಸಹಾಯ ಚೆನ್ನಾಗಿದೆ, ತೊಂದರೆ ಇಲ್ಲ. ಕೆಲಸದಲ್ಲೇ ಸ್ವಲ್ಪ ಕಿರಿಕಿರಿ ಈ ದಿವಸ. ಅದರ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿಗೆ ಒಂದು ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಬಂಧು ಸ್ನೇಹಿತರ ಸಹಾಯ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ತುಂಬ ಚೆನ್ನಾಗಿದೆ. ಪ್ರಯಾಣ ವಿಹಾರ ಚೆನ್ನಾಗಿದೆ. ಮನರಂಜನೆಯಾಗಿರುತ್ತದೆ ಈ ದಿವಸ. ಮನಸ್ಸಿಗೆ ಹಿತ ಮುದ ಈ ರೀತಿಯಲ್ಲಿ ಚೆನ್ನಾಗಿದೆ. ಸಂಗಾತಿಯಲ್ಲೂ ಆತ್ಮೀಯತೆ, ಪ್ರೀತಿ, ವಿಶ್ವಾಸ ಚೆನ್ನಾಗಿರುತ್ತದೆ. ಇಷ್ಟ ದೇವತಾ ಆರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅವ್ಯಗ್ರಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಈಶ್ವರನ ಮಂತ್ರ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.